ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡಲ್ವುಡ್ ಮನರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ವೀರು ಪೃಥ್ವಿನ ನೋಡಿ ಗಾಬರಿಯಾಗಿ ನಿಂತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿನ ಸ್ಟಾಫು ಎಜುಕೇಷನಲ್ ಮಿನಿಸ್ಟ್ರು ಆಸ್ಪತ್ರೆಗೆ ಬಂದಿದ್ದಾರೆ ಅಂತ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ವಿಜಯಾಂಬಿಕಾ ವೀರು ಯಾರು ನೋಡೋಕೆ ಬಂದಿದ್ದಾನೆ ಅಂತ ಹೇಳಿ ವಾರ್ಡ್ ಹತ್ರ ಬರ್ತಾರೆ. ಅಲ್ಲಿ ಪೃಥ್ವಿ ಮತ್ತು ವೀರು ಇಬ್ಬರು ಕೂಡ ಇರೋದನ್ನು ನೋಡಿ ವಿಜಯಾಂಬಿಕಾ ಅವ್ರಿಗೆ ಗಾಬರಿ ಆಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಿಂದ ಹೋಗ್ತಾರೆ. ಆಗ ವೀರು ಪೃಥ್ವಿ ಎದ್ದೋಳ ಮೇಲೆ ನನ್ನೆಲ್ಲ ಪ್ರಶ್ನೆಗಳಿಗೂ ನಿನ್ನಿಂದ ಉತ್ತರ ಪಡ್ಕೊಳ್ಳೇಬೇಕು, ಮಾತಾಡೋ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸುಬ್ಬು ಮತ್ತು ಪದ್ದು ಇಬ್ಬರು ಕೂಡ ಬಂದು ಯಜಮಾನ್ರೆ ಅವರು ಕೋಮದಲ್ಲಿದ್ದಾರೆ ಅಂತ ಸಮಾಧಾನ ಮಾಡ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಕೂಡ ಅಲ್ಲಿಗೆ ಬಂದು ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ, ಏನಾಯಿತು ಅಂತ ಕೇಳ್ತಾರೆ. ಆಗ ವೀರು ಡಾಕ್ಟ್ರೇ ಇವನು ಹುಷಾರಾಗೋದಕ್ಕೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ಅವರು ಫಿಸಿಕಲಾಗಿ ಚೆನ್ನಾಗೇ ಇದ್ದಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆದರೆ ಅವರಿವಾಗ ಕೋಮದಲ್ಲಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ವೀರು ಏನು ಮಾತಾಡದೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ವಿಜಯಾಂಬಿಕಾ ಅವರು ರೌಡಿಗಳಿಗೆ ಫೋನ್ ಮಾಡ್ತಾರೆ. ಅವತ್ತು ನಾನು ಪೃಥ್ವಿನ ಶೂಟ್ ಮಾಡಿ ಸಾಯಿಸಿದಾಗ ನೀವು ಹೋಗಿ ಮೇಡಮ್, ಉಳಿದಿರೋದನ್ನೆಲ್ಲ ನಾವು ನೋಡ್ಕೊತೀವಿ ಅಂತ ಹೇಳಿದ್ರಿ, ಆದರೆ ಇಷ್ಟು ದಿನ ಸತ್ತಿದ್ದಾನೆ ಅಂತ ನಾವು ಅಂದ್ಕೊಂಡಿದ್ವಿ. ಆ ಪೃಥ್ವಿ ಇನ್ನೂ ಸತ್ತಿಲ್ಲ, ಬದುಕಿದ್ದಾನೆ. ಪಾತ್ವೆ ಹಾಸ್ಪಿಟಲಲ್ಲಿ ವಾರ್ಡ್ ನಂಬರ್ 1ನಲ್ಲಿ ಅಡ್ಮಿಟ್ ಆಗಿದ್ದಾನೆ. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನೀವುಗಳು ಬಂದು ಅವನ ಕತೆ ನಾವು ಮುಗಿಸ್ಬೇಕು ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಮತ್ತು ರಾತ್ರಿ ಆಸ್ಪತ್ರೆಯಲ್ಲಿ ಕಮ್ಮಿ ಜನ ಇರೋವಾಗ ವಿಜಯಾಂಬಿಕಾ ಕಡೆ ರೌಡಿಗಳು ಪೃಥ್ವಿನ ಸಾಯಿಸೋಕ್ಕೆ ಅಂತ ವಾರ್ಡಿಗೆ ಬರ್ತಾರೆ. ಇನ್ನೇನು ಚಾಕು ತಗೊಂಡು ಪೃಥ್ವಿಗೆ ಚುಚ್ಚಬೇಕು ಅನ್ನೋಷ್ಟರಲ್ಲಿ ಸುಬ್ಬು ಬಂದು ರೌಡಿಗಳಿಗೆಲ್ಲ ಚೆನ್ನಾಗಿ ಹೊಡೆದು ಪೃಥ್ವಿನ ಕಾಪಾಡ್ಕೊತಾರೆ. ಮತ್ತು ನೆಕ್ಸ್ಟ್ ಡೇ ಪೃಥ್ವಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಡಾಕ್ಟರ್ ಈ ವಿಷಯನ ಸುಬ್ಬುಗೆ ಮತ್ತು ಪದ್ದುಗೆ ತಿಳಿಸ್ತಾರೆ. ಅವರಿಬ್ಬರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಗ ಪದ್ದು ಅವರು ವೀರುಗೆ ಫೋನ್ ಮಾಡಿ ಒಂದು ಪಾರ್ಕ್ಗೆ ಬರೋಕ್ಕೆ ಹೇಳ್ತಾರೆ. ವೀರು ಬಂದು ಅಲ್ಲಿ ಕಾಯ್ತಿರ್ತಾರೆ. ಅದೇ ಸಮಯಕ್ಕೆ ಪದ್ದು ಸುಬ್ಬು ಪೃಥ್ವಿಯವ್ರನ್ನ ಕರ್ಕೊಂಡು ಪಾರ್ಕ್ಗೆ ಬರ್ತಾರೆ. ಪೃಥ್ವಿನ ನೋಡ್ತಿದ್ದಾಗೆ ವೀರು ಕೋಪದಲ್ಲಿ ಹೋಗಿ ಅವ್ರ ಕಾಲರ್ನ ಇಟ್ಕೊಂಡು ನಮ್ಮೆಲ್ಲರೂ ಕಣ್ಣಿಗೆ ಇಷ್ಟು ವರ್ಷ ಮಣ್ಣೆರ್ಚಿ ಇವಾಗ ಯಾವ ಧೈರ್ಯದಿಂದ ನನ್ನ ಮುಂದೆ ಬಂದು ನಿಂತಿದ್ಯಾ, ನಿನ್ನನ್ನು ನನ್ನ ಪ್ರಾಣ ಸ್ನೇಹಿತ ಅಂತ ಅಂದ್ಕೊಂಡಿದ್ದೆ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆ ಆಗಿರೋ ನಂದಿನಿ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡಿಬಿಟ್ಟಲ್ಲ, ಹೇಗಾದರೂ ನಿನಗೆ ಮನ್ಸು ಬಂತು, ನನ್ನ ಜೀವನನ ಹಾಳು ಮಾಡಿದ ಪಾಪಿ ನೀನು ಅಂತ ಬೈತಾರೆ. ಆಗ ಪೃಥ್ವಿ ನೋಡೋ ವೀರು, ನೀನು ತಪ್ಪು ತಿಳ್ಕೊಂಡಿದ್ಯಾ, ನೀನು ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ, ನಂದಿನಿ ಅಮ್ಮವರು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು, ಅಷ್ಟೇ ಅಲ್ಲ ಅವ್ರು ನಿನಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ, ನೀನು ಅವ್ರ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಹಾಗೆ ನೋಡೋಕೆ ಹೋದರೆ ನಿನ್ನ ನಂಬಿಕೆನ ದುರುಪಯೋಗ ಪಡಿಸ್ಕೊಂಡು ನಿನ್ನನ್ನು ಈ ಸುಳೀಲಿ ಸಿಗಾಕೊಳ್ಳೋ ಹಾಗೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ಅಕ್ಕ ವಿಜಯಾಂಬಿಕಾ ಅಂತ ಹೇಳ್ತಾರೆ. ಆಗ ವೀರು ಕೋಪದಲ್ಲಿ ಮಾಡೋದೆಲ್ಲ ಮಾಡಿಬಿಟ್ಟು ಎಲ್ಲ ನಮ್ಮ ಅಕ್ಕನ ಮೇಲೆ ಹಾಕ್ತಿದ್ಯಾ, ಅಷ್ಟಕ್ಕೂ ಈ ವಿಷಯದಲ್ಲಿ ನಮ್ಮ ಅಕ್ಕನ ಯಾಕೆ ಎಳಿತಿದ್ಯಾ, ನೀನು ಹೇಳೋದೆಲ್ಲ ಸತ್ಯ ಅಂತ ನಾನು ಯಾಕೆ ನಂಬಬೇಕು, ಅಷ್ಟಕ್ಕೂ ಶ್ರಾವಣಿ ವಿಷಯದಲ್ಲಿ DNA ರಿಪೋರ್ಟ್ನ ನಾನೇ ನೋಡಿದ್ದೀನಿ, ಅದರಲ್ಲಿ ಏನಿತ್ತು ಅನ್ನೋದನ್ನು ಹೇಳೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಪೃಥ್ವಿಗೂ ಬೇಜಾರಾಗುತ್ತೆ. ವೀರು ನೀನು ಇಲ್ಲೇ ತಪ್ಪು ತಿಳ್ಕೊಂಡಿರೋದು, ಶ್ರಾವಣಿ ಅಮ್ಮವ್ರ ವಿಷಯದಲ್ಲಿ ಆ ರೀತಿ DNA ರಿಪೋರ್ಟು ಬರಬೇಕು ಅಂತ ನಿಮ್ಮ ಅಕ್ಕ ವಿಜಯಾಂಬಿಕಾನೇ ಡಾಕ್ಟರ್ ಹತ್ರ ಹೇಳಿಸಿದ್ದಾಳೆ, ಬೇಕಾದ್ರೆ ಒಂದೇ ಒಂದು ಅವಕಾಶ ಕೊಡು, ನಾವೇ ಹೋಗಿ ಖುದ್ದಾಗಿ ಡಾಕ್ಟರ್ನ ಭೇಟಿ ಮಾಡಿದ್ರೆ ಎಲ್ಲ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ 4 ಜನ ಕೂಡ ಡಾಕ್ಟರ್ ಇರೋ ಮನೆಗೆ ಹೋಗ್ತಾರೆ. ಆಗ ಪೃಥ್ವಿ ಡಾಕ್ಟ್ರೇ ವೀರು ಜೀವನ ಹಾಳಾಗಿದೆ, ಇವ್ರ ಅಕ್ಕ ಮಾಡಿರೋ ಎಲ್ಲ ಕೆಲಸನೂ ನೀವೇ ಇವನು ಮುಂದೆ ಇವಾಗ ಹೇಳಬೇಕು, ವೀರು ಜೀವನ ಸರಿ ಮಾಡೋದಕ್ಕೆ ಇದೊಂದೇ ದಾರಿ ಇರೋದು ಅಂತ ಹೇಳ್ತಾರೆ. ಆಗ ವೀರು ಹೌದು ಡಾಕ್ಟ್ರೇ, ನೀವು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನಿದ್ದೀನಿ, ಅದೇನು ನಡೀತು ಅನ್ನೋ ಸತ್ಯನ ಇವತ್ತು ನೀವು ಹೇಳಲೇಬೇಕು ಅಂತ ಹೇಳ್ತಾರೆ. ಆಗ ಡಾಕ್ಟ್ರು ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನಾನು ಅವತ್ತು ಪ್ರಾಣ ಭಯದಿಂದ ನಿಮ್ಮ ಅಕ್ಕ ಹೇಳಿದ ಮಾತನ್ನು ಕೇಳಲೇಬೇಕಾಯಿತು, ರಿಪೋರ್ಟು ಹೀಗೆ ಬರಬೇಕು, ಇಲ್ಲ ಅಂತಂದರೆ ನಿನ್ನನ್ನು ಮತ್ತು ನಿಮ್ಮ ಮನೆಯವ್ರನ್ನ ಎಲ್ಲರೂ ಕೂಡ ಸಾಯಿಸ್ಬಿಡ್ತೀನಿ ಅಂತ ನಿಮ್ಮ ಅಕ್ಕ ವಿಜಯಾಂಬಿಕಾ ಅವರು ಹೆದರಿಸಿದ್ದಕ್ಕೆ ಅವತ್ತು ನಾನು ಕೂಡ ಫೇಕ್ ರಿಪೋರ್ಟ್ ಕೊಡೋ ಥರ ಆಯಿತು ಸರ್, ಶ್ರಾವಣಿ ಮೇಡಮು ನಿಮ್ಮ ಮಗಳೇ ಸರ್ ಅಂತ ಹೇಳ್ತಾರೆ. ಡಾಕ್ಟ್ರು ಮಾತು ಕೇಳಿ ವೀರಿಗೂ ಖುಷಿ ಆಗುತ್ತೆ. ಮತ್ತು ನೇರವಾಗಿ ಪೃಥ್ವಿನ ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಯವರೆಲ್ಲರೂ ಕೂಡ ಕರೀತಾರೆ. ಅದಾದಮೇಲೆ ಅಕ್ಕ ಅಕ್ಕ ಅಂತ ಜೋರಾಗಿ ಕೂಗ್ತಾರೆ. ಆಗ ವಿಜಯಾಂಬಿಕಾ ಅಲ್ಲಿಗೆ ಬಂದು ಏನು ವೀರು ಏನು ವಿಷಯ ಅಂತ ಕೇಳ್ತಾರೆ. ಏನಿಲ್ಲ ಅಕ್ಕ, ಇವತ್ತು ನಮ್ಮ ಮನೆಗೆ ವಿಶೇಷವಾದ ಅತಿಥಿ ಒಬ್ಬರು ಬಂದಿದ್ದಾರೆ, ಅವ್ರನ್ನ ನಿನಗೆ ತೋರಿಸ್ಬೇಕು ಅಂತಲೇ ಕರೆದಿದ್ದು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ವಿಶೇಷವಾದ ಅತಿಥಿನ ಯಾರು ವೀರು ಅಂತ ಕೇಳ್ತಾರೆ. ಆಗ ವೀರು ಪೃಥ್ವಿ ಅಂತ ಕರೀತಾರೆ. ಪೃಥ್ವಿ ಬಂದು ವಿಜಯಾಂಬಿಕಾ ಮುಂದೆ ನಿಂತ್ಕೊತಾರೆ.
ಪೃಥ್ವಿನ ನೋಡ್ತಿದ್ದಾಗೆ ವಿಜಯಾಂಬಿಕಾ ಭಯದಿಂದ ಏನು ಮಾತಾಡದೆ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾರೆ. ಆಗ ವೀರು, ಅಕ್ಕ ಇವನು ಯಾರು ಅಂತ ಗೊತ್ತಾಯ್ತಲ್ವಾ? ಅಷ್ಟಕ್ಕೂ ಪೃಥ್ವಿ ಇಷ್ಟು ವರ್ಷ ಎಲ್ಲಿದ್ನಕ್ಕ ಅಂತ ಕೇಳ್ತಾರೆ. ಆಗ ವಿಜಯಾಂಬಿಕಾ, ನನಗೆ ಗೊತ್ತಿಲ್ಲ ವೀರು ಅಂತ ತೊದಲುತ್ತಾ ಹೇಳ್ತಾರೆ. ವೀರು ಕೋಪದಲ್ಲಿ ಮಾಡೋದೆಲ್ಲ ಮಾಡಿ ನನಗೆ ಗೊತ್ತಿಲ್ಲ ಅಂತ ನನ್ನ ಮುಂದೆನೇ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ ವಿಜಯಾಂಬಿಕಾ ಅವ್ರ ಕಪಾಳಕ್ಕೆ ಹೊಡಿತಾರೆ. ಮನೆಯವರೆಲ್ಲ ಗಾಬರಿಯಿಂದ ನಿಂತಿರ್ತಾರೆ. ಫ್ರೆಂಡ್ಸ್, ಇದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮುಂದಿನ ಸಂಚಿಕೆಯ ಸಣ್ಣ ಝಲಕಷ್ಟೇ. ಮುಂದಿನ ವಿಡಿಯೋಗಾಗಿ ಹಾಗೂ ಸಂಪೂರ್ಣ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.